ಎಲ್ಲರಿಗೂ ನಮಸ್ಕಾರ. ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶನಿಗೆ ಸಂಕಷ್ಟಹರ ಅಂತಲೇ ನಾವು ಕರಿತೀವಿ. ಎಲ್ಲರ ಜೀವನದಲ್ಲಿರುವ ಕಷ್ಟಗಳನ್ನು ನಿವಾರಿಸಿ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋನ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಣೇಶ ಹಬ್ಬದಗಿಂತ ಇನ್ನೂ ಒಳ್ಳೆಯ ದಿನ ನಮಗೆ ಯಾವ್ದು ಸಿಗುತ್ತೆ, ಸೊ ಅದಕ್ಕೆ ಯಾಕೆ ಇವತ್ತೇ ನಾನು ಸ್ಟಾರ್ಟ್ ಮಾಡಬಾರ್ದು ಅಂತ ಇವತ್ತೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸುಮಾರು ವರ್ಷಗಳಿಂದ ಅಂದ್ಕೊತಾ ಇದ್ದೆ, ನಾನು ನನ್ನದೊಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಣ, ಕ್ರಿಯೇಟ್ ಮಾಡೋಣ. ಎಲ್ಲರದ್ದು ಲೈಫಲ್ಲಿ ಅವ್ರವ್ರದ್ದೇ ಆದಂಥ ಒಂದು ಸ್ಟೋರೀಸ್ ಇರುತ್ತೆ, ಸೊ ಅವ್ರದ್ದೇನೋ ಒಂದು ಅನುಭವಗಳಿರುತ್ತೆ. ಅಡುಗೆ ಮಾಡೋ ರೀತಿಯೂ ಸಹ ತುಂಬ ಬೇರೆ ಬೇರೆ ಆಗಿರುತ್ತೆ. ಸೊ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ನನಗೆ ಎಷ್ಟು ತಿಳಿದಿದೆಯೋ ಅಡುಗೆ ವಿಷಯ ಆಗಲಿ, ಲೈಫ್ ಸ್ಟೈಲ್ ಆಗಲಿ, ಮೇಕಪ್ ಆಗಲಿ, ಯಾವುದೇ ವಿಷಯ ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ಪ್ರಾಂಪ್ಟಾಗಿ ಜೆನ್ಯೂನ್ ಆಗಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಎಷ್ಟೇ ಮೂವಿಗಳು ಬಂದ್ರೂ ಎಲ್ಲ ಮೂವಿ ಸ್ಟೋರೀಸ್ ಹೇಗೆ ಬೇರೆ ಇರುತ್ತೋ, ಎಷ್ಟೇ ಯೂಟ್ಯೂಬ್ ಚಾನಲ್ಸ್ ಇದ್ರೂ ಎಲ್ಲ ಯೂಟ್ಯೂಬ್ ಚಾನಲ್ದು ಒಂದು ಸ್ಟೋರಿ ಬೇರೆಯೇ ಇದೆ ಅಂತ ನಾನು ಹೇಳ್ತೀನಿ. ನಾವು ಸೋಷಲ್ ಮೀಡಿಯಾ ಮುಖಾಂತರ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ, ನಾವು ಏನೇ ಹೇಳಿಕೆ ಹೇಳಿದ್ರೂ ಅದು ಯಾರಿಗೂ ನಾವು ಹರ್ಟ್ ಆಗದೆ ಇರೋ ಥರ ಇದ್ದರೆ ಒಳ್ಳೆಯದು ಅಂತ ಅದು ನನ್ನ ಅಭಿಪ್ರಾಯ. ನಮ್ಮ ವಿಡಿಯೋ ನೋಡಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಏನೋ ಒಂದು ವಿಷಯ ಕಲಿಯೋಕ್ಕೆ ಸಿಗಬೇಕು, ಸೊ ಆ ಥರ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದಿನ ಎಲ್ಲ ವಿಡಿಯೋದಲ್ಲೂ ಸಹ ಅಷ್ಟೇ ಒಳ್ಳೆಯ ವಿಷಯ, ಒಳ್ಳೆಯ ವಿಚಾರ ನಿಮ್ಮ ಜೊತೆ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆಗಿಲ್ಲ, ನಾನೇನಾದರೂ ಚೇಂಜ್ ಮಾಡ್ಕೋಬೇಕು ಏನಾದರೂ ಇದ್ರೂ ಪ್ಲೀಸ್ ನನಗೆ ಕಮೆಂಟ್ಸ್ ಮುಖಾಂತರ ನೀವು ನನಗೆ ತಿಳಿಸ್ಬೋದು. ಇದು ನಂದು ಫಸ್ಟ್ ವಿಡಿಯೋ ಇರೋದ್ರಿಂದ ನನಗೂ ಸ್ವಲ್ಪ ನರ್ವಸ್ ಇದ್ದೀನಿ. ನನಗೆ ಏನು ಮಾತಾಡಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನನಗೇನು ತಿಳಿದಿದೆ ಅದ್ರ ಥರ ನಾನು ಮಾತಾಡ್ತಾ ಇದ್ದೀನಿ. ಸೊ ಏನೇ ಇದ್ದರೂ ಚೇಂಜಸ್ ಇದ್ದರೂ ನನಗೆ ಹೇಳಿ. ನೀವು ಯಾವ ಹಬ್ಬನೇ ಆದರೂ ಅಷ್ಟೇ ತುಂಬ ಗ್ರ್ಯಾಂಡಾಗೇ ಮಾಡಬೇಕು ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ದೇವರು ಯಾವಾಗಲೂ ನೋಡೋದು ನಮ್ಮಲ್ಲಿರೋ ಭಕ್ತಿನ ಮಾತ್ರನೇ. ಸೊ ಅವ್ರವ್ರ ತಕ್ಕ ಅನುಕೂಲ, ಅವ್ರಿಗೆ ಹೆಂಗೆ ಅನುಕೂಲ ಇರುತ್ತೋ ಅದರ ರೀತಿಯಾಗಿ ನಾವು ನಮ್ಮ ಮನೆಯಲ್ಲಿ ನಾವು ಹಬ್ಬನ ಮಾಡಿದ್ರೆ ಅದು ಒಂದು ನಮಗೆ ಫೆಸ್ಟಿವಲ್ ವೈಬ್ರೇಷನ್ ಸಿಗುತ್ತೆ. ಮಕ್ಳಿಗೂ ಹಬ್ಬ ಅಂದರೆ ಏನೋ, ಸೊ ಏನಿರುತ್ತೆ ಅನ್ನೋದು ಒಂದು ಖುಷಿ ಇರುತ್ತೆ. ಇಲ್ಲಾಂದರೆ ಡೈಲಿ ಬೆಳಗ್ಗೆ ಎದ್ದೇಳೋದು, ಸ್ಕೂಲ್ಗೆ ಹೋಗೋದು, ಬರೋದು, ಅದೇ ಸೇಮ್ ಲೈಫ್ ಸ್ಟೈಲ್ ಇರುತ್ತೆ. ಸೊ ನಾವು ಹಬ್ಬಗಳು ಮಾಡೋದ್ರಿಂದ ಅವ್ರಿಗೆ ಒಂದು ಹಬ್ಬ ಅನ್ನೋದು ಒಂದು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಥಾಟ್ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಹಬ್ಬನ ಮಾಡಬೇಕು. ನಾವು ಮನೆಯಲ್ಲಿ ಹಬ್ಬ ಮಾಡೋದಷ್ಟೇ ಅಲ್ಲ, ಸೊ ಹಬ್ಬದ ಹಿಂದೆ ಇರೋ ಒಂದು ರೀಸನ್ನ, ಪೌರಾಣಿಕ ಕಥೆಯನ್ನು ನಾವು ಮಕ್ಕಳಿಗೆ ಹೇಳೋಕ್ಕೆ ಟ್ರೈ ಮಾಡಬೇಕು. ಆ ಹಬ್ಬನ ಯಾಕೆ ಮಾಡ್ತಾರೆ, ಏನಿದೆ ಅದರ ಹಿಂದೆ ಪೌರಾಣಿಕ ಕಥೆ. ಇವಾಗ ವಿಡಿಯೋ ನಡೀತಾನೇ ಇದೆ, ನಾನು ಮಾತಾಡ್ತಾನೇ ಇದ್ದೀನಿ, ನಿಲ್ಲಿಸ್ತಾನೇ ಇಲ್ಲ. ಸೊ ನೀವು ವಿಡಿಯೋದಲ್ಲಿ ನೋಡಿದ್ದಂಗೆ ನಾನು ಬೆಳಗ್ಗೆ ಬೇಗ ಫ್ರೆಶ್ ಅಪ್ ಆಗಿ ನಾನು ಫಸ್ಟು ಗಣೇಶನಿಗೆ ತುಂಬ ಅಚ್ಚುಮೆಚ್ಚಿನ ಒಂದು ಮೋದಕನ ನಾನು ಫಸ್ಟ್ ರೆಡಿ ಮಾಡಿಕೊಂಡೆ. ನಾನು ಬೆಳಗ್ಗೆ ಮೋದಕ ಮಾಡಬೇಕಾದಾಗ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮತ್ತೆ ಲೇಟ್ ಆಗುತ್ತೆ ಅಂತ. ಫಸ್ಟ್ ವಿಡಿಯೋ ಬೇರೆ, ನನಗೆ ಇಲ್ಲಿ ಲೇಟ್ ಆಗಿಬಿಡುತ್ತೆ ಏನೋ ಅಂತ ಫಸ್ಟ್ ನಾನು ಪ್ರಸಾದ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇದು ನಾನು ಮಾಡಿರೋ ತೋರಿಸಿರೋ ವಿಡಿಯೋ ನಾನು ಸಾಯಂಕಾಲ ಮತ್ತು ಸೆಕೆಂಡ್ ರೌಂಡು ಮಾಡಿದಾಗ ನಾನು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿರೋದು. ಸೊ ಅದೆಲ್ಲ ಆದಮೇಲೆ ಪುಳಿಯೋಗರೆ ಗೊಜ್ಜು ಮಾಡಿಕೊಂಡು ಪುಳಿಯೋಗರೆ ಎಲ್ಲ ಮಿಕ್ಸ್ ಮಾಡಿದೆ. ನಾನು ಜಾಮೂನು ನೈಟೇ ಮಾಡಿಟ್ಕೊಂಡಿದ್ದೆ. ಇನ್ನೇನು ಅಡುಗೆ ಎಲ್ಲ ರೆಡಿ ಆಯಿತು. ನನ್ನ ಮಕ್ಕಳಂತೂ ಫುಲ್ ವೇಟ್ ಮಾಡ್ತಾಯಿದ್ರು, ಬೆಳಗ್ಗೆಯಿಂದ ಹಿಂಸೆ ಮಾಡ್ತಾಯಿದ್ರು ಗಣೇಶ ತರಕ್ಕೆ ಯಾವಾಗ ಹೋಗೋಣ ಅಂತ. ಸೊ ಫೈನಲಾಗಿ ಎಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ನಮ್ಮ ಹಸ್ಬೆಂಡು, ಮಕ್ಕಳು ಎಲ್ಲ ಸೇರಿ ಗಣೇಶ ತರಕ್ಕೆ ಹೋದ್ವಿ ನಾವು. ಎಲ್ಲ ಕಡೆ ತುಂಬಾ ಸ್ಟಾಲ್ಸ್ ಹಾಕಿದ್ರು ಗಣೇಶ. ಇಲ್ಲಿ ಆಫರು ಬೇರೆ ಇದೆ ಅಂತ ಹೇಳಿದ್ರು, ಅದಕ್ಕೆ ಇಲ್ಲೇ ತೊಗೊಂಡ್ವಿ. ಒಳ್ಳೆ ಪ್ರೈಸ್ಗೆ ಕೊಟ್ಟರು. ತುಂಬ ಕಲೆಕ್ಷನ್ಸ್ ಇತ್ತು ಅವ್ರ ಹತ್ರ, ಚಿಕ್ಕ ಗಣೇಶದಿಂದ ದೊಡ್ಡ ಗಣೇಶವರೆಗೂ ಎಲ್ಲ ಇತ್ತು. ಮತ್ತು ಮಣ್ಣಿನ ಗಣೇಶಗಳನ್ನು ತುಂಬ ಆಪ್ಷನ್ ಇತ್ತು. ಸೊ ನನಗೆ ಮಣ್ಣಿನ ಗಣೇಶ ತೊಗೋಬೇಕಂತ ತುಂಬ ಇಷ್ಟ ಇತ್ತು. ಆದರೆ ಮಕ್ಕಳಿಗೆ ಕಲರಾಗಿ ಕಾಣಿಸ್ತಾ ಇರೋದ್ರಿಂದ ಆ ಗಣೇಶನಿಗೆ ತುಂಬ ಅಟ್ರ್ಯಾಕ್ಟ್ ಆದರು ಅವರು. ಇದೇ ತೊಗೊಳ್ಳೋಣ, ಇದೇ ಚೆನ್ನಾಗಿದೆ ಅಂತ. ಸೊ ಹೋಗಲಿ, ಅವ್ರ ಇಷ್ಟನೇ ಅಲ್ವಾ, ನಮ್ಮಿಷ್ಟ. ಸೊ ಮಕ್ಕಳು ಇಷ್ಟಪಟ್ಟಿದ್ದಾರಂತ ಅದೇ ಪುಟಾಣಿ ಗಣೇಶನ ತೊಗೊಂಡು, ಜೊತೆಗೆ ಗೌರಿನೂ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬರಬೇಕಾದ್ರೆ ದಾರಿಲಿ ನಾವು ಅಲ್ಲಿ ಒಂದು ಗಣೇಶ ಕೂರಿಸಿದ್ರು. ಸೊ ಬರಬೇಕಾದ್ರೆ ಅಲ್ಲಿ ಗಣೇಶನಿಗೂ ನಾವು ದರ್ಶನ ಮಾಡಿಕೊಂಡು ಮನೆಗೆ ಹೊರಟ್ವಿ. ನನ್ನ ಮಗಳಿಗೆ ಡ್ಯಾನ್ಸ್ ಮಾಡೋದು, ಮೇಕಪ್ ಆಗೋದು ಅಂದರೆ ತುಂಬಾ ಇಷ್ಟ. ಬ್ಯಾಂಗಲ್ ಬಂಗಾರಿಗೆ ಸಾಂಗ್ಗೆ ಹಂಗೆ ಒಂದು ಸ್ಟೆಪ್ ಆಗಿಬಿಟ್ಲು. ಫೀಲಿಂಗ್ ತೂರಿ
ಪೂಜೆ ಮಾಡಬೇಕಾದ್ರೂ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನಿನ್ನೂ ಸ್ಟ್ಯಾಂಡ್ ತೊಗೊಂಡಿಲ್ಲ. ನಾನು ಸ್ಟ್ಯಾಂಡ್ ತೊಗೋಬೇಕು. ಸೊ ವಿಡಿಯೋ ಮಾಡಿಸ್ಬೇಕಾದ್ರೆ ಯಾರಾದರೂ ಒಬ್ಬರು ಮೊಬೈಲ್ ಹಿಡ್ಕೊಳ್ಳೇಬೇಕಾಗತ್ತೆ. ಸೊ ನಾನು ಹಸ್ಬೆಂಡ್ ಮಕ್ಕಳು ಎಲ್ಲ ಸೇರಿ ನಾವು ಪೂಜೆ ಮಾಡ್ತಾಯಿದ್ವಿ. ಸೊ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.